ನಮಸ್ತೆ, ಬನ್ನಿ ದ ಹಿಡನ್ ಟ್ರೂತ್ ಏನಿದೆ ನೋಡೋಣ. ಸೊ ಎಸ್, ಯು ಆರ್ ಇನ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನಿಮ್ಮ ಪಾರ್ಟ್ನರ್ ಕರೆಂಟಾಗಿ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ಅವ್ರ ಲೈಫಲ್ಲಿ ನೀವೇ ಬೆಸ್ಟ್ ಥಿಂಗ್ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಈ ಸಮಯ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಅದೇ ಥರ ಫೀಲಿಂಗ್ ಮತ್ತೆ ನನಗೆ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಡಿಫ್ರೆಂಟಾಗಿ ಎಲ್ಲವನ್ನು ಕೂಡ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀನು ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ವಿಚಾರಗಳು ನಿಮ್ಮ ನೆನಪನ್ನು ತರಿಸ್ತಾ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಮಾತಾಡಬೇಕು, ಹೇಗೆ ಮಾತಾಡಲಿ, ಎಲ್ಲಿಂದ ಮಾತಾಡಲಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನನಗೆ ನಿನ್ನ ಪ್ರೀತಿ ಅರ್ಥ ಆಗಲಿಲ್ಲ, ಬರೀ ದುಡ್ಡು ದುಡ್ಡು ಅಂತ ಇದ್ದೆ. ಸೊ ಈಗ ನಿನ್ನ ಪ್ರೀತಿ ಅರ್ಥ ಆಗಿದೆ, ಏನು ಮಾಡಲಿ ಚಿನ್ನ ಅಂತಿದ್ದಾರೆ. ಮತ್ತೆ ಮತ್ತೆ ನೀವಿಬ್ಬರು ಮಾತಾಡಿದ್ದನ್ನು ಅವರು ಯೋಚನೆ ಮಾಡ್ತಾನೆ ಇದ್ದಾರೆ. ನಿಮ್ಮ ಮಾತು ಅವ್ರ ಕಿವಿಲಿ ಗುಂಗುಟ್ತಾ ಇದೆ. ಸೊ ನಿನ್ನನ್ನು ಬಿಟ್ಟು ಹಾಕೋದು ತುಂಬ ಕಷ್ಟ, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ನಿನ್ನಿಂದ ಸಾಕಷ್ಟು ಪಾಠ ಕಲ್ತಿದ್ದೀನಿ. ಸೊ ಪ್ರೀತಿ ಅಂದರೆ ಬರೀ ದೇಹ ಅಲ್ಲ, ಅದೊಂದು ಬೇರೆದೇ ಫೀಲ್ ಅಂತ, ದೈವಕ್ಕೆ ಸಂಬಂಧಪಟ್ಟದ್ದು ಅಂತ ಅಂದ್ಕೊಂಡಿದ್ದಾರಂತೆ. ಸೊ ಈಗ ನಮ್ಮಿಬ್ಬರಿಗೂ ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನನ್ನು ಭೇಟಿ ಆಗಬೇಕು, ಆದರೆ ನಂಗೆ ಭಯ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಜನಗಳ ಮುಂದೆ ನಾನೇನು ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಫ್ರೆಂಡ್ಶಿಪ್ ಬೇಡ, ನನಗೆ ಫ್ರೆಂಡ್ಶಿಪ್ ಮೀರಿದಂಥ ಒಂದು ರಿಲೇಷನ್ಶಿಪ್ ಬೇಕು. ಯಾಕೆ ಅಂದರೆ ಐ ವಾಸ್ ಇನ್ ಲವ್ ವಿತ್ ಯು, ನಾನು ನಿನ್ನ ಜೊತೆ ಪ್ರೀತಿಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವು ಸತ್ಯಗಳು ನನಗೆ ಕಷ್ಟ ಮಾಡ್ತಿದೆ. ಆ ಸತ್ಯನ ತಿಳ್ಕೊಂಡ್ಮೇಲೆ ನನಗೆ ತುಂಬ ತೊಂದರೆ ಆಗ್ತಿದೆ. ನನಗೆ ಮೊದಲ ಥರ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀನು ಬಿಟ್ಬಿಡ್ತೀನೋ ಅಂತ ಭಯ ಕೂಡ ಶುರು ಆಗಿ ನಾನೇ ನಿನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ನಿನ್ನಿಂದ ನಾನಿವತ್ತು ನಾನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಿನ್ನಿಂದ ಬೆಟರ್ ಪರ್ಸನ್ ಆಗಿದ್ದೀನಿ ನಾನು ಇವತ್ತು ಅಂತ ಹೇಳ್ತಿದ್ದಾರೆ. ಸೊ ತುಂಬ ಹಾಡುಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ರಾತ್ರಿ ಎಲ್ಲ ಎದ್ದಿರ್ತೀನಿ ನಾನು. ನನ್ನ ಮಾತನ್ನು ನಾನು ವಾಪಸ್ ತೊಗೊಳ್ಬೇಕಾಗಿತ್ತು, ತೊಗೊಳ್ಳಿಲ್ಲ, ಈಗೇನು ಮಾಡೋಕ್ಕಾಗಲ್ಲ ನಾನು ಅಂತ ಹೇಳ್ತಿದ್ದಾರೆ. ನೀನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡೆ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಾಡಬಾರ್ದಾಗಿತ್ತು ನಾನು. ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಸೋಕ್ಕಾಗ್ತಾ ಇಲ್ಲ. ದಿನಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ನಿನ್ನ ಬಗ್ಗೆ ಯಾವ ಫೀಲ್ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಐ ಲವ್ ಯು ಅನ್ಕಂಡೀಷ್ನಲಿ. ನೀನು ಸುಳ್ಳು ಹೇಳಿದ್ದು ನನಗೆ ಬೇಜಾರಿದೆ. ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ನೀನು ಏನಾದರೂ ಸೂಚನೆ ಕೊಡ್ತೀಯಾ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಮತ್ತೆ ನಾವಿಬ್ಬರು ಒಂದಾಗ್ತೀವಿ. ನೀನು ಮುಂದೆ ನಾನೇನು ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿನ್ನನ್ನು ಮರೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಇದು ನನ್ನ ತಪ್ಪು, ನಾನು ನಿನಗೆ ಹೇಳಿದೆ. ಸೊ ನೀನೆಲ್ರಿಗಿಂತ ತುಂಬ ಹತ್ತಿರ ನನಗೆ ಅಂತ ಹೇಳ್ತಿದ್ದಾರೆ. ನೀನು ನನ್ನನ್ನು ಬಿಟ್ಬಿಟ್ಟು ಮುಂದುವರೆದು ಬಿಡ್ತೀಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಹಾಡುಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ. ನಿನ್ನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ನಾನು. ಸೊ ನಾನು ಇಲ್ದಿರ ನೀನು ಹೇಗೆ ಖುಷಿಯಾಗಿದ್ಯಾ? ನನ್ನ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ, ನಿನ್ನ ಜೊತೆ ನಾನು ಹಂಚ್ಕೊಳ್ಬೇಕು, ಹೇಗೆ ಹಂಚ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಸೊ ನಿನ್ನ ಸ್ಥಾನನ ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇದಿಷ್ಟು ಅವರಿಂದ ಬಂದಂಥ ಮಾಹಿತಿ. ಇಷ್ಟ ಆದರೆ ಇಷ್ಟ ಬಂದಾಗೆ ನಿಮ್ಮ ಪರ್ಸನ್ಗೆ ಮೆಸೇಜ್ ಹಾಕಿ, ರಿಪ್ಲೈ ಬರುತ್ತೆ. ಟೇಕ್ ಕೇರ್.